ನಮಸ್ಕಾರ. ನನ್ನ ಹೆಸರು ಸಂತೋಷ್ ಕೃಷ್ಣಮೂರ್ತಿ. ಈ ವಿಡಿಯೋನ ಮೆಲ್ಬರ್ನ್, ಆಸ್ಟ್ರೇಲಿಯಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಸ್ಟ್ರೇಲಿಯಲ್ಲಿ ಕೊರೋನಾ ವೈರಸ್ ಪರಿಸ್ಥಿತಿ ಹೇಗಿದೆ ಅಂತ ಸ್ವಲ್ಪ ತಿಳಿಸ್ತೀನಿ. ನಾವು ಯಾವಾಗಲೂ ಒಂದು ದೇಶಕ್ಕೆ ಕಂಪೇರ್ ಮಾಡೋದಕ್ಕಾಗಲ್ಲ. ಆ ದೇಶದ ಜಿಯೋಗ್ರಫಿ, ಪಾಪ್ಯುಲೇಷನ್, ಎಕಾನಮಿ, ಕಲ್ಚರ್ ಎಲ್ಲ ಬೇರೆ ಬೇರೆ ರೀತಿ ಇರುತ್ತೆ. ಸೊ ಈ ಎಲ್ಲ ಪರಿಸ್ಥಿತಿಯನ್ನು ನೋಡಿ ಅದ್ರ ಮೇಲೆ ರೂಲ್ಸ್ ಡಿಸೈಡ್ ಮಾಡ್ತಾರೆ. ಆಸ್ಟ್ರೇಲಿಯಾ ಅಲ್ಲಿ ಮೊದಲನೇ ಕೊರೋನಾ ವೈರಸ್ ಕೇಸು January 25th ಪತ್ತೆ ಆಯಿತು. January 24th ಇಂದಾನೆ ಇಲ್ಲಿ ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಅನೌನ್ಸ್ ಮಾಡಿದ್ರು. ಚೈನಾದ ಹುಬೆ ಪ್ರಾವಿನ್ಸ್ ಮತ್ತೆ ಹುವಾನ್ ಸಿಟಿಗೆ ಲೆವೆಲ್ 4 ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಇತ್ತು. ಸೊ ಯಾರು ಆಸ್ಟ್ರೇಲಿಯಾದಿಂದ ಅಲ್ಲಿಗೆ ಹೋಗ್ಬೇಡಿ, ಅಲ್ಲಿಂದ ಯಾರು ಇಲ್ಲಿಗೆ ಬರಬಾರ್ದು ಅಂತ ಅನೌನ್ಸ್ ಮಾಡಿದ್ರು. January 24th ಇಂದ ಈ ರೆಸ್ಟ್ರಿಕ್ಷನ್ಸ್ ಅನೌನ್ಸ್ ಮಾಡಿದ್ರು. ಬಟ್ January 19th ಬಂದಂತ ವ್ಯಕ್ತಿಗೆ ಮೊದಲನೇ ಕೇಸು January 25th ಪತ್ತೆ ಆಯ್ತು. ಸೊ ಇದಾಗಿ ಸ್ವಲ್ಪ ಒಂದು ವಾರ ಕಳೆದಂಗೆ Jan 31st ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ಇಂಟರ್ನ್ಯಾಷನಲ್ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಎಮರ್ಜೆನ್ಸಿ ಇದೆ ಅಂತ ಅನೌನ್ಸ್ ಮಾಡಿದ್ರು ಕೊರೋನಾ ವೈರಸ್. ಸೊ February 1st ಇಂದ ಆಸ್ಟ್ರೇಲಿಯಾಗೆ ಮೇನ್ಲ್ಯಾಂಡ್ ಚೈನಾದಿಂದ ಎಲ್ಲಾ ಫ್ಲೈಟ್ಸ್ನು ರೆಸ್ಟ್ರಿಕ್ಷನ್ಸ್ ಅನೌನ್ಸ್ ಮಾಡಿದ್ರು. ಅದರ್ ದೆನ್ ಸಿಟಿಸನ್ಸ್ ಮತ್ತೆ ಪರ್ಮನೆಂಟ್ ರೆಸಿಡೆಂಟ್ಸ್ ಯಾರು ಆಸ್ಟ್ರೇಲಿಯಾಗೆ ಬರಬೇಡಿ ಚೈನಾಯಿಂದ ಅಂತ. ಚೈನಾದಿಂದ ಸಾಕಷ್ಟು ಜನ ಇಲ್ಲಿಗೆ ಓದೋದಕ್ಕೆ ಬರ್ತಾರೆ. ಸ್ಟೂಡೆಂಟ್ಸ್ 1 ಲಕ್ಷಕ್ಕಿಂತ ಜಾಸ್ತಿ ಜನ ಸ್ಟೂಡೆಂಟ್ಸ್ ಇರ್ತಾರೆ ಪ್ರತಿ ವರ್ಷ. ಹೀಗೆ ಸೌತ್ ಕೊರಿಯಾ, ಹಾಂಗ್ಕಾಂಗ್, ತೈವಾನ್, ಹಿಂಗೆ ಸೌತ್ ಏಷ್ಯಾ ಕಂಟ್ರೀಸ್ ಇಂದ ತುಂಬಾ ಜನ ಸ್ಟೂಡೆಂಟ್ಸ್ ಬರ್ತಾರೆ. ಕೊರೋನಾ ವೈರಸ್ ಕೇಸಸ್ ಯಾವ್ಯಾವ ಕಂಟ್ರಿಲಿ ಜಾಸ್ತಿ ಆಗ್ತಾ ಹೋಯ್ತು ಹಾಗೆ ರೆಸ್ಟ್ರಿಕ್ಷನ್ಸ್ ಆಡ್ ಮಾಡ್ತಾ ಹೋದ್ರು. ಸೊ ಕೆಲವು ಕಂಟ್ರಿಯಿಂದ ಬಂದಂತ ಸಿಟಿಸನ್ಸ್ ಮತ್ತೆ ರೆಸಿಡೆಂಟ್ಸ್ ಗೆ ಕಂಪಲ್ಸರಿ ಮನೆಯಲ್ಲೇ 14 ಡೇ ಕ್ವಾರಂಟೈನ್ ಆಗೋದಕ್ಕೆ ಕೂಡ ಅನೌನ್ಸ್ ಮಾಡಿದ್ರು. ಆಮೇಲೆ ಮನೆಗೆ ಕೂಡ ಹೋಗಿ ಚೆಕ್ ಮಾಡ್ತಾ ಇದ್ರು ಅವ್ರ ಮನೆಯಲ್ಲೇ ಕ್ವಾರಂಟೈನ್ ಆಗಿದಾರ ಅಂತ. ಈಗ ಅಟ್ ಪ್ರೆಸೆಂಟ್ ಬರ್ತಾ ಇರೋ ಎಲ್ಲಾ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಮತ್ತೆ ಬೇರೆ ಕಂಟ್ರಿಯಿಂದ ಬರೀ ಸಿಟಿಸನ್ಸ್ ಮತ್ತೆ ಪರ್ಮನೆಂಟ್ ರೆಸಿಡೆಂಟ್ಸ್ ಮಾತ್ರ ಬರ್ಬೋದು. ಅವ್ರನ್ನೆಲ್ಲ ಗವರ್ಮೆಂಟ್ ಪ್ರೈವೇಟ್ ಹೋಟೆಲ್ಸ್ ತಗೊಂಡು ಕಂಪಲ್ಸರಿ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ಸೊ ಅಟ್ ಪ್ರೆಸೆಂಟ್ ಆಚೆ ಹೋಗೋದಕ್ಕೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ. ಅಂದ್ರೆ ಸುಮ್ನೆ ಆಚೆ ಹೋಗ್ಬೇಡಿ. ಏನಾರು ಎಸೆನ್ಷಿಯಲ್ ಸರ್ವಿಸ್ ಇದ್ರೆ ಆಚೆ ಹೋಗ್ಬೋದು. ಲೈಕ್ ಏನಾರು ಗ್ರಾಸರಿ ತರೋದಕ್ಕೆ, ಅಥವಾ ನೀವು ಜಿಮ್ ಅಂದ್ರೆ ಔಟ್ಡೋರ್ ಏನಾರು ಮಾಡ್ಕೋಬಹುದು. ಎಲ್ಲ ಜಿಮ್ಸ್ ಎಲ್ಲ ಕ್ಲೋಸ್ ಆಗಿದೆ. ಸೊ ರನ್ನಿಂಗು ಅಥವಾ ವಾಕಿಂಗ್ ಮಾಡ್ಬೋದು ಪಾರ್ಕ್ ನಲ್ಲಿ. ಅದು ನಿಮ್ಮ ಮನೆ ಹತ್ರ ಇರೋಂತ ಪಾರ್ಕ್ ನಲ್ಲೇ ಮಾಡ್ಬೇಕು. ಸೊ ಯಾವ್ದೋ ಒಂದ್ ಏರಿಯಾಲಿದ್ದು ನೀವು ಇನ್ಯಾವುದೋ ಬೇರೆ ಏರಿಯಾಗೆ ಹೋಗಿ ಪಾರ್ಕ್ ಹೋಗ್ತೀನಿ ಅಂತೆಲ್ಲ ಸುಮ್ನೆ ಓಡಾಡೋದಕ್ಕಾಗಲ್ಲ. ಆಚೆ ಕ್ವಶನ್ ಮಾಡಿದ್ರೆ ID ಕೇಳ್ತಾರೆ. ಸೊ ID ನಲ್ಲಿ ಅಡ್ರೆಸ್ ಇರುತ್ತೆ. ಅಡ್ರೆಸ್ ಇರೋಂತ ID ತೋರಿಸ್ಬೇಕು. ನೀವು ಯಾವ್ದೋ ದೂರ ಏರಿಯಾಯಿಂದ ಏನು ಎಸೆನ್ಷಿಯಲ್ ಸರ್ವಿಸ್ ಇಲ್ಲದೆ ಸುಮ್ನೆ ಆಚೆ ಬಂದಿದ್ದೀರಾ ಅಂತ ಗೊತ್ತಾದ್ರೆ ಅರೌಂಡ್ $1,600 ತನಕ ಫೈನ್ ಹಾಕ್ತಾರೆ. ಹಾಗೆ ಬಿಸ್ನೆಸ್ಗೂ ಕೂಡ ರೆಸ್ಟ್ರಿಕ್ಷನ್ಸ್ ಇದೆ. ಬಿಸ್ನೆಸ್ ಅಂದ್ರೆ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಇದೆ. ಟೇಕ್ ಅವೇ ಮಾತ್ರ ತಗೊಂಡು ಹೋಗ್ಬೋದು. ಅವ್ರು ರೂಲ್ಸ್ ಫಾಲೋ ಮಾಡಿದ್ರೆ ಅವ್ರಿಗೂ ಕೂಡ ಅರೌಂಡ್ $9,000 ತನಕ ಫೈನ್ ಇದೆ. ಸೊ ಹೀಗೆ ಈ ರೆಸ್ಟ್ರಿಕ್ಷನ್ಸ್ ಎಲ್ಲ ಇಂದ ಆಲ್ಮೋಸ್ಟ್ 80% ತನಕ ಜನ ಓಡಾಟ ಕಡಿಮೆ ಆಗಿದೆ ಅಂತ ಒಂದು ನ್ಯೂಸ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದ್ರು. ನಂಬರ್ ಆಫ್ ಕೇಸಸ್ ಕೂಡ ಈಗ ಲಾಸ್ಟ್ 1 week ನಿಂದ ಎಕ್ಸ್ಪೋನೆನ್ಷಿಯಲಿ ರೈಸ್ ಆಗ್ತಾ ಇಲ್ಲ ಆಸ್ಟ್ರೇಲಿಯಾಲಿ. ಅಟ್ ಪ್ರೆಸೆಂಟ್ ಅರೌಂಡ್ 6,400 ಪಾಸಿಟಿವ್ ಕೊರೋನಾ ವೈರಸ್ ಕೇಸಸ್ ಇದೆ. 61 ಪೀಪಲ್ ಡಿಸೀಸ್ಡ್ ಕೌಂಟ್ ಇದೆ. ಇಲ್ಲಿ ಸ್ಕೂಲ್ಸ್ ಎಲ್ಲ ಅಟ್ ಪ್ರೆಸೆಂಟ್ ಕ್ಲೋಸ್ ಇದೆ. ಕೆಲವೆಲ್ಲ ಆನ್ಲೈನ್ ಲರ್ನಿಂಗ್ ಶುರು ಮಾಡಿದ್ದಾರೆ. ಅಂಡ್ ಸ್ಕೂಲ್ಸ್ ಯಾವಾಗ ಓಪನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ಸ್ ನಡೀತಾ ಇದೆ. ಅಟ್ ಪ್ರೆಸೆಂಟ್ ಕಂಟ್ರೋಲ್ ನಲ್ಲಿದೆ. ಗವರ್ಮೆಂಟ್ ಏನ್ ರೂಲ್ಸ್ ಹೇಳುತ್ತೆ, ಬಿಕಾಸ್ ಅದೆಲ್ಲ ಪಬ್ಲಿಕ್ ಹೆಲ್ತ್ ಅಫಿಷಿಯಲ್ಸ್, ಎಕ್ಸ್ಪರ್ಟ್ಸ್ನೆಲ್ಲ ಕನ್ಸಲ್ಟ್ ಮಾಡಿ ಅನೌನ್ಸ್ ಮಾಡ್ತಾರೆ. ಸೊ ಅದನ್ನ ಫಾಲೋ ಮಾಡೋದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಟು ಡೂ. ಹೀಗೆ ಕರ್ನಾಟಕಕ್ಕೆ ಬಂದ್ರೆ ನಾವು ಮುಂಚೆ ಯಾವಾಗ್ಲಾರು ಈ ತರ ನೋಡಿದ್ವಾ ಅಂತಂದ್ರೆ, ಕರ್ನಾಟಕದಲ್ಲಿ ಮೈಸೂರು ಪ್ರಾವಿನ್ಸ್ ಇತ್ತು ಮುಂಚೆ. ಸೊ ಮೈಸೂರು ಪ್ರಾವಿನ್ಸ್ ಅಲ್ಲಿ 1898 August 12th ನಾವು ಮೊದಲನೇ ಪ್ಲೇಗ್ ಕೇಸ್ ಡಿಟೆಕ್ಟ್ ಆಗಿತ್ತು ಬೆಂಗಳೂರಿನಲ್ಲಿ. ಇದೇ ಪ್ಲೇಗ್ ಆಲ್ಮೋಸ್ಟ್ 1898 ಇಂದ 1926 ತನಕ ಮೈಸೂರು ಪ್ರಾವಿನ್ಸ್ ನಲ್ಲಿ ಪ್ಲೇಗ್ ವಿರುದ್ಧ ಹೋರಾಟ ಮಾಡ್ತಾರೆ. ಆಲ್ಮೋಸ್ಟ್ 28 ವರ್ಷ. 1891 ಸೆನ್ಸಸ್ ತಗೊಂಡ್ರೆ ಮೈಸೂರು ಪ್ರಾವಿನ್ಸ್ ನಲ್ಲಿ 49 lakh ಪಾಪ್ಯುಲೇಷನ್ ಇತ್ತು. ಸೊ ಮೈಸೂರು ಪ್ರಾವಿನ್ಸ್ ಅಂದ್ರೆ ಮೈಸೂರು, ಮಂಡ್ಯ, ಬೆಂಗಳೂರು, ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಂಗ್ಳೂರು, ಕೋಲಾರ, ಇದಿಷ್ಟು ಡಿಸ್ಟ್ರಿಕ್ಟ್ಸ್ ಬರುತ್ತೆ. 1926 ತನಕ 1898 ಇಂದ ಅರೌಂಡ್ 2,05,000 ಪೀಪಲ್ ಪ್ರಾಣ ಕಳ್ಕೊಂಡ್ರು ಪ್ಲೇಗ್ ನಿಂದ. ಈ ಹೋರಾಟದಲ್ಲಿ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು. ಆಗ್ಲೂ ಕೂಡ ಮನೆನೆಲ್ಲ ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ಹಳ್ಳಿಲೆಲ್ಲ ಮನೆ ಬಿಟ್ಟು ಜನ ತಮ್ಮ ತಮ್ಮ ಜಮೀನ್ ಹತ್ರ ಬದುಕ್ತಾ ಇದ್ರು. ಸಿಟಿನಲ್ಲೂ ಸಾಕಷ್ಟು ಜನಕ್ಕೆ ಎಲ್ಲೆಲ್ಲಿ ಕಂಜೆಸ್ಟೆಡ್ ಆಗಿತ್ತು ಅದಕ್ಕೆಲ್ಲ ಮನೆಯಿಂದ ಆಚೆ ಹೋಗಿ ಅವ್ರಿಗೆಲ್ಲ ಮನೆಯನ್ನೆಲ್ಲ ಡಿಸ್ಇನ್ಫೆಕ್ಟೆಂಟ್ ಮಾಡ್ತಾ ಇದ್ರು. ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಅಂತ ಒಂದು ಸೆಪರೇಟ್ ಮಾಡಿ ಮೈಸೂರು ಪ್ರಾವಿನ್ಸ್ ನಲ್ಲಿ ಅದಕ್ಕೆ ಏನೇನ್ ಮಾಡ್ಬೋದು ಅಂತ
ಶುರು ಮಾಡಿದ್ರು. ಸ್ಕೂಲ್ಸ್ ಅಲ್ಲಿ ಮಕ್ಳಿಗೆಲ್ಲ ಕಂಪಲ್ಸರಿ ಇಮ್ಯುನೈಸೇಷನ್ ಅನೌನ್ಸ್ ಮಾಡಿ ಅದಕ್ಕೆ ಇನ್ಸೆಂಟಿವ್ ಪೇ ಮಾಡ್ತಾ ಇದ್ರು. ಇಲಿ ಸಾಯಿಸಿದ್ರೆ ಕೂಡ ಇನ್ಸೆಂಟಿವ್ ಪೇ ಮಾಡ್ತಾ ಇತ್ತು. ಮಹಾರಾಜರಾದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿದ್ರು. ಅವ್ರಿಗೆ ತುಂಬಾ ಈ ಸೈನ್ಸ್ ಬಗ್ಗೆ ವಿಷನ್ ಇತ್ತು. ಅವ್ರ ಆ ಕಾಲದಲ್ಲಿ ಹಾಸ್ಪಿಟಲ್ಸ್, ಯೂನಿವರ್ಸಿಟಿ, ಪ್ಲೇಗ್ ಟೈಮ್ ನಲ್ಲಿ ಅವರು ಸಾಕಷ್ಟು ಒಳ್ಳೊಳ್ಳೆ ಡಿಸಿಷನ್ಸ್ ತಗೊಂಡು ಇವತ್ತಿಗೆ ಆ ಇನ್ಸ್ಟಿಟ್ಯೂಷನ್ಸ್ ಇಂದೆಲ್ಲ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ ಮೈಸೂರು ಪ್ರಾವಿನ್ಸ್ ನಲ್ಲಿ. ಮೆಡಿಕಲ್ ಆಫೀಸರ್ ಇಂಗ್ಲೆಂಡ್ ಇಂದ ಒಬ್ರನ್ನ ಅಪಾಯಿಂಟ್ ಮಾಡಿ ಆಗ್ಲೂ ಕೂಡ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅದ್ರ ಮೇಲೆ ಡಿಸಿಷನ್ಸ್ ತಗೋತಾ ಹೋಗ್ತಾ ಇದ್ರು. ಆಗ್ಲೂ ಸಾಕಷ್ಟು ದೊಡ್ಡ ಹೋರಾಟ ಮಾಡಿ ಮೈಸೂರು ಪ್ರಾವಿನ್ಸ್ ನ ಪ್ಲೇಗ್ ಇಂದ ಆಚೆ ಕರ್ಕೊಂಡು ಬಂದ್ರು. ಈಗ್ಲೂ ಅಷ್ಟೇ ವರ್ಲ್ಡ್ ಅಲ್ಲೆಲ್ಲ ಒಂದಿನ ಈ ಕೊರೋನಾ ವೈರಸ್ ವಿರುದ್ಧನು ಹೋರಾಟ ಕಂಟಿನ್ಯೂ ಆಗಿ ಒಂದಿನ ಎಲ್ಲ ಆಚೆ ಬರ್ತೀವಿ. ಸದ್ಯದ ಪರಿಸ್ಥಿತಿನಲ್ಲಿ ಅಲ್ಲಿ ಸರ್ಕಾರ ಏನ್ ಹೇಳುತ್ತೆ ಅದನ್ನ ಫಾಲೋ ಮಾಡೋದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಟು ಡೂ. ಸೊ ಅದನ್ನೇ ಫಾಲೋ ಮಾಡೋಣ.